ನಮ್ಮ ಜೊತೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರನ್ನ ಕಳೆದ 30 ವರ್ಷಗಳಿಂದ ಟ್ರೀಟ್ ಮಾಡ್ಕೊಂಡು ಬಂದಂಥ ವೈದ್ಯರಿದ್ದಾರೆ, ಡಾಕ್ಟರ್ ವಿ.ಕೆ. ಶ್ರೀನಿವಾಸ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೊದಲನೇದಾಗಿ ಸರ್, ಕಳೆದ 30 ವರ್ಷಗಳಿಂದ ಅಂದರೆ 1994ನೇ ಇಸ್ವಿಯಿಂದ ನೀವು ಎಸ್.ಎಂ. ಕೃಷ್ಣ ಅವರ ಫ್ಯಾಮಿಲಿ ಡಾಕ್ಟರ್ ಆಗಿ ಅವ್ರ ಜೊತೆಗೆ ಇದ್ಕೊಂಡು ಅವರ ಹೆಲ್ತು ಮತ್ತು ಅವರ ಲಾಸ್ಟ್ 30 ಇಯರ್ಸ್ ಲೈಫನ್ನೇ ನೋಡಿದ್ದೀರಾ ತುಂಬ ಹತ್ತಿರದಿಂದ. ಅರ್ಲಿಯರ್ ಸ್ಟೇಜಲ್ಲಿ ಹೇಗಿದ್ರು, ಯಾವ ರೀತಿಯಾದಂಥ ಸಮಸ್ಯೆಗಳಿರ್ತಿತ್ತು, ಮತ್ತು ನೀವು ಅವ್ರ ಜೊತೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಮಾಡ್ತೀರಿ, ಹೇಗೆ ಪರಿಚಯ, ಹೇಗೆ ನಿಮ್ಮ ಹತ್ರಕ್ಕೆ ಬಂದ್ರಿ ಸರ್? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ, ಕಾರ್ಡಿಯಾಲಜಿಸ್ಟ್, ಮಲ್ಯ ಹಾಸ್ಪಿಟಲ್. ಆ್ಯಂಡ್ ನಾನು ನಮ್ಮ ಅಸೋಸಿಯೇಷನ್ ವಿತ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಎಸ್.ಎಂ. ಕೃಷ್ಣ ವಾಸ್ started way back in 1994. ಆವಾಗ ನಮ್ಮ ಚೇರ್ಮನ್ ಮಿಸ್ಟರ್ ಆದಿಕೇಶುಲು ಅವರು he was personally interested in his welfare, health and ನನಗೆ ವಹಿಸಿದರು ಅವರು, ಇವ್ರನ್ನ ನೋಡ್ಕೊಳ್ಳಿ, ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಹಿಮ್ ಅಂತ ನನ್ನ ಒಂದು ಮಾತು ಹೇಳಿ ಅವ್ರನ್ನ ಫುಲ್ ರೆಸ್ಪಾನ್ಸಿಬಿಲಿಟಿ ಈಸ್ ಯುವರ್ಸ್ ಅಂತ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಅಮೇರಿಕಾಯಿಂದ ಡಾಕ್ಟರ್ಸು 3 ಡಾಕ್ಟರ್ಸ್ ಇದ್ದರು. ಡಾಕ್ಟರ್ ತುಮಾಟಿ ಅಂತ, ಡಾಕ್ಟರ್ ಪ್ರಸಾದ್ ರೆಡ್ಡಿ ಅಂತ, ಆಮೇಲೆ ಡಾಕ್ಟರ್ ರಮೇಶ್ ಅಂತ. ಅವ್ರು 3 ಜನಕ್ಕೂ ನಮ್ಮದೊಂದು ಟೀಮ್ ಮಾಡಿ ಯು ಪೀಪಲ್ ಆರ್ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರ್ ಆಫ್ ಹಿಮ್ ಅಂತ ಹೇಳಿದರು. ಅದರ ಪ್ರಕಾರ ನಾವು ಅಲ್ಲಿಂದ ಇಲ್ಲಿವರೆಗೂ ಇಟ್ ವಾಸ್ ಐ ಹ್ಯಾವ್ ಟೇಕನ್ ಇಟ್ ಆಸ್ ಎ ಮೈ ಪರ್ಸ್ನಲ್ ವರ್ಕ್ ಆ್ಯಂಡ್ ಅವ್ರನ್ನ ನೋಡ್ಕೋತಾ ಇದ್ದೀನಿ. And he was like a father figure, and more than father, we have taken care of him. So it all started 1994. ಆವಾಗ ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಅದನ್ನು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಶುರು ಮಾಡಿದಾಗಲಿಂದ he became so attached to us. ಯಾವಾಗ ಏನೇ ಮೆಡಿಸಿನ್, ಏನೇ ಪ್ರಾಬ್ಲಮ್ ಇದ್ದರೂ ವಿತೌಟ್ ಮೈ ನಾಲೆಡ್ಜ್ he was not taking. ಅಂದರೆ ಇನಿಷಿಯಲ್ ಡೇಸಲ್ಲಿ 94ಸಲ್ಲಿ ಅವ್ರು ಇನ್ನೂ ತುಂಬ ಯಂಗಾಗೇ ಇದ್ದರು. ಅಂದರೆ ಅರೌಂಡ್ ಒಂದು 60 ಇಯರ್ಸ್ ಏಜು, 62 ಇಯರ್ಸ್ ಏಜು. ಅದಾದಮೇಲೆ ಅವಾಗ ಟೆನ್ನಿಸ್ ಎಲ್ಲ ಆಡ್ತಿದ್ರು. ಹೌ ವಾಸ್ ಈಸ್ ಹೆಲ್ತ್ ಇನ್ ದಟ್ ಟೈಮ್ಸ್? ಸೊ ಇಲ್ಲ, ಅವ್ರದ್ದು ಹೆಲ್ತ್ ವಾಸ್ ಎಕ್ಸಲೆಂಟ್. ಹಿ ವಾಸ್ ಬಾಡಿ ಫಿಸಿಕ್ ವಾಸ್ ವೆರಿ ಗುಡ್, ಬಟ್ ದೆರ್ ವಾಸ್ ಸಮ್ ಕಾರ್ಡಿಯಾಕ್ ಪ್ರಾಬ್ಲಮ್. ಆ್ಯಂಡ್ ಅದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಫಾಲೋ ಅಪ್, ಎಷ್ಟು ಚೀಫ್ ಮಿನಿಸ್ಟ್ರಾಗಿ ಅವರು ಎಷ್ಟು ಬ್ಯುಸಿ ಇದ್ದರು, ಅವರು ನಮಗೆ ಟೈಮ್ ಕೊಡ್ತಾಯಿದ್ರು. ಚೀಫ್ ಮಿನಿಸ್ಟ್ರಾಗಿ ಈವನ್ ಇಫ್ ಹಿ ವಾಸ್ ಇನ್ ಅಸೆಂಬ್ಲಿ, ನಾವು ಹೋಗಿ ಡಾಕ್ಟ್ರ್ ಬಂದಿದ್ದಾರೆ ಅಂದರೆ ಹಿ ಯೂಸ್ ಟು ಮೇಕ್ ಇಸ್ ಟೈಮ್ ಅಂಡ್ ಬಂದು ನಮಗೆ ಚೆಕ್ ಮಾಡಿಸ್ಕೊಡೋರು. ಸೊ ಇಟ್ ವಾಸ್ ಆಲ್ಮೋಸ್ಟ್ ವೆನ್ ಹಿ ವಾಸ್ ಚೀಫ್ ಮಿನಿಸ್ಟರ್, ಆಲ್ಮೋಸ್ಟ್ ಎವ್ರಿ ಡೇ ನಂದು ಕೆಲಸ ಏನೋ ಬೆಳಗ್ಗೆ ಹೋಗಿ ಅವ್ರನ್ನ ನೋಡಿ ಹೆಲ್ತ್ ಈಸ್ ಗುಡ್, ದೆನ್ ಹಿ ಯೂಸ್ ಟು ಗೋ. ಆ್ಯಂಡ್ ಆ ಥರ ನೋಡ್ಕೊಂಡಿದ್ದೀವಿ. ಫಸ್ಟ್ 5 ಇಯರ್ಸ್ ವಾಸ್ ಆಲ್ಮೋಸ್ಟ್ ಎವ್ರಿ ಡೇ. ಅದಾದಮೇಲೆ ಅವರು ಹಿ ಬಿಕೇಮ್ ಗವರ್ನರ್. ಈ ಬಿಕೇಮ್ ಮಹಾರಾಷ್ಟ್ರ ಗವರ್ನರ್. ಅಲ್ಲಿ ಗವರ್ನರ್ ಆದಾಗ ಈವನ್ ಅಲ್ಲಿ ಬಾಂಬೆಯಲ್ಲಿದ್ದರೂ ಸಹ ಅವ್ರು ನಾನು ನೋಡದೆ ಇರ್ತಾ ಇರಲಿಲ್ಲ. ವಾರಕ್ಕೊಂದು ಸರಿ ಸಂಡೇಸ್ ಐ ಯೂಸ್ ಟು ಫ್ಲೈ ಟು ಬಾಂಬೆ, ಸಿ ಹಿಮ್ ಆ್ಯಂಡ್ ಕಮ್. ಅದು ಲಾಸ್ಟ್ 30 ಇಯರ್ಸಿಂದ ಎವ್ರಿ ವೀಕ್ ಸಂಡೇ ಅಲ್ಲಿ ನೀವು ಅವ್ರನ್ನ ಭೇಟಿ ಮಾಡ್ತಿದ್ರಿ, ಪರಿಶೀಲನೆ ಮಾಡ್ತಿದ್ರಿ? ಎವ್ರಿ ವೀಕ್ ಐ ವಾಸ್ ಸೀಯಿಂಗ್ ವಾಟ್ ಎವರ್ ಮೇ ಬಿ ದಿ ಕೇಸ್. ಐ ಯೂಸ್ ಟು ಸಿ, ಈ ಯೂಸ್ ಟು ವೆಯ್ಟ್ ಫಾರ್ ಮೀ ಟು ಬಿ ಚೆಕ್ಡ್ ಅಪ್. ಸೊ ದ್ಯಾಟ್ gave us lot of things to be corrected. So we never went wrong in any of our problems, because ನಾನು ಒಬ್ಬನೇ ಅಲ್ವಲ್ಲ, ನನ್ನ ಜೊತೆ ನಮ್ಮ ಟೀಮ್, ಫುಲ್ ಟೀಮ್ was there behind me to help us, so that he will get the best of the treatment. Even external affairs minister ಇದ್ದಾಗ ಡೆಲ್ಲಿಯಲ್ಲಿದ್ದರು, I used to go every month, fly to Delhi, see him and come. ಅಲ್ಲಿ ಏನು ಡೆಲ್ಲಿಯಲ್ಲಿ ಡಾಕ್ಟರ್ಸ್ ಇಲ್ವಾ? ಡಾಕ್ಟರ್ಸ್ ಇದ್ದಾರೆ, ಆದರೂ ಅವ್ರಿಗೆ ಎಷ್ಟು ಸ್ವಾಭಿಮಾನ, ಪ್ಲಸ್ ಹಿ ಹ್ಯಾಸ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಇನ್ ಅಸ್ ದಟ್ ಹಿ ವಾಸ್ ನಾಟ್ ಟೇಕಿಂಗ್ ಎನಿಬಡೀಸ್ ಹೆಲ್ಪ್ ಎಕ್ಸೆಪ್ಟ್ ಅಸ್. ಬಾಂಬೆಯಲ್ಲಿ ಒಂದು ಬೆಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಆರ್ ದೇರ್. ಆ್ಯಂಡ್ ಈವನ್ ದೋ ಹಿ ವಾಸ್ ಅಡ್ಮಿಟೆಡ್ ಒನ್ಸ್ ಫಾರ್ ಎ ಪೇಸ್ ಮೇಕರ್, ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಆಗಿತ್ತು, ಆವಾಗ ಪೇಸ್ ಮೇಕರ್ ಹಾಕಬೇಕಾಗಿತ್ತು. ಆವಾಗಲೂ ಕೂಡ ನಮ್ಮ ಡಾಕ್ಟ್ರ್ ಇರಬೇಕು, ಐ ಹ್ಯಾವ್ ಟು ಬಿ ದೇರ್ ಆ್ಯಂಡ್ ಐ ಹ್ಯಾವ್ ಟು ಗೈಡ್ ದೆಮ್ ಟು ಟೇಕ್ ದಿ ಟ್ರೀಟ್ಮೆಂಟ್. ಆ ಥರ ಬಿಲೀಫ್ ಇರೋರಿಗೆ
ಯು ಕ್ಯಾನ್ ಗೋ ಔಟ್ ಎನಿವೇರ್ ಆ್ಯಂಡ್ ಡೂ ವಾಟ್ ಎವರ್ ಬೆಸ್ಟ್ ಈಸ್ ಅವೈಲಬಲ್ ಆ ಥರ ನೋಡ್ಕೊಂಡಿದ್ದೀವಿ.